ವಿಕಲಚೇತನರಿಗೆ ಸೌಲಭ್ಯ ಕಲ್ಪಿಸಬೇಕೆಂಬ ಉದ್ದೇಶದಿಂದ 15ನೇ ಹಣಕಾಸಿನ ಶೇಕಡ 5 ಅನುದಾನದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 87 ವಿಶೇಷ ಚೇತನರಿಗೆ ಸೋಲಾರ್ ಬೆಳಕಿನ ದೀಪವನ್ನು ನೀಡುವುದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ 23 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಆರ್ಥಿಕ ಸಹಾಯಧನ ನೀಡಿದ್ದೇವೆ. ಪಿಡಿಒ ವೆಂಕಟೇಶ್ ಮೂರ್ತಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅಂಗವಿಕಲರಿಗೆ ಸೋಲಾರ್ ದೀಪ ವಿತರಣೆ ಹಾಗೂ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ಚೆಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅಂಗವಿಕಲರು ಹಾಗೂ ವರಿಷ್ಠ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ನೀಡಿದ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಎಸ್ಸಿ/ಎಸ್ಟಿಗೂ ಅಂಗವಿಕಲರಿಗೂ ಸೌಲಭ್ಯಗಳನ್ನು ಕೊಟ್ಟಿರುತ್ತೀವಿ. ಇನ್ನ ಮುಂದೆ ಇದೇ ತರ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಉಪಯೋಗಿಸ್ಕೊಳ್ರಿ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುಳಾ ಮಾತನಾಡಿ, ಅಂಗವಿಕಲರಿಗೆ ಮೀಸಲಿಟ್ಟ ಹಣದಲ್ಲಿ ಗ್ರಾಮ ಪಂಚಾಯಿತಿ ಸೋಲಾರ್ ದೀಪಗಳನ್ನು ನೀಡುತ್ತಿರುವುದು ಉಪಯೋಗಕಾರಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ನೀಡುತ್ತಿರುವುದು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಎಂದರು. ಮುಖಂಡ ಮದ್ದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ ಮಾತನಾಡಿ, ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 87 ಜನ ಅಂಗವಿಕಲರಿಗೆ ಸೌಲಭ್ಯ ಒದಗಿಸಿರುವುದು ಸರ್ಕಾರದ ಸೌಲಭ್ಯ ಸದುಪಯೋಗವಾಗಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಜನಸಾಮಾನ್ಯರ ಸಂಬಂಧ ಸ್ನೇಹಮಯವಾಗಿದ್ದಾಗ ಜನಸ್ನೇಹಿ ಆಡಳಿತ ನೀಡಲು ಸಾಧ್ಯವಾಗಲಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ, ತಿಪ್ಪೇಸ್ವಾಮಿ, ರೈತ ಮುಖಂಡ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರಾದ ವಸಂತಕುಮಾರ್, ಜಿಟಿ ವಿಶ್ವನಾಥ, ಕಾರ್ಯದರ್ಶಿ ಈರಣ್ಣ, ರಾಘವೇಂದ್ರ, ಹನುಮಣ್ಣ ಸೇರಿದಂತೆ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ನಾವು ನಡೆದಿರ್ತಕ್ಕಂಥ ಸಭೆಯಲ್ಲಿ SC/ST 25% ಅನುದಾನದಲ್ಲಿ ಎಲ್ಲ ಬಡ ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಏನು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವ್ರಿಗೆ ಯಾರಿಗೂ ಅನ್ಯಾಯ ಆಗದಂತೆ ಸಮವಾಗಿ ವಿತರಣೆ ಮಾಡಿರ್ತೀವಿ. ಹಾಗೆಯೇ ಅಂಗವಿಕಲರಿಗೆ ಸೋಲಾರ್ ಲ್ಯಾಂಪ್ಗಳನ್ನು ಅಳವಡಿಸಲು ಅವರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿರುತ್ತೇವೆ. ಹಾಗಾಗಿ ಇದನ್ನು ಎಲ್ಲ ಅಂಗವಿಕಲರು ಹಾಗೂ SC/ST ಸಮುದಾಯದವರು ದುರುಪಯೋಗಪಡಿಸಿಕೊಳ್ಳದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಭಾಳ ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸ್ತೀವಿ. ಈ ಕಾರ್ಯಕ್ರಮವನ್ನು ಏನಿವತ್ತು ಅಂಗವಿಕಲರಿಗೆ ಒಂದು 5% ಸರ್ಕಾರದ ಆದೇಶ ಮೇರೆಗೆ 5% ಅನುದಾನವನ್ನು ಮೀಸಲಿಟ್ಟಿದ್ವೋ, ಈ ಅನುದಾನವನ್ನು ಇವತ್ತು ನಮ್ಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಏನು ಒಂದು ಅಪ್ಲಿಕೇಶನ್ಗಳನ್ನ ನಾವು ಕಾಲ್ ಮಾಡಿದಾಗ ಕೊಟ್ಟು ಆ ಅಪ್ಲಿಕೇಶನ್ಗಳಿಗೆ ಇವತ್ತು 87 ಅರ್ಜಿಗಳು ಈಗಾಗಲೇ ನಾವು ಕರೆಸ್ಕೊಂಡು ಅವರೆಲ್ಲರಿಗೂ ಕೂಡ ಅಂಗವಿಕಲರಿಗೆ ಒಂದು ಸೋಲಾರು ಬಲ್ಬನ್ನು ವಿತರಣೆಯನ್ನು ಮಾಡಿದ್ದೀವಿ ಇವತ್ತು. ಅದೇ ರೀತಿಯಾಗಿ ಮತ್ತು SC/ST ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳುಗಳಿಗೂ ಕೂಡ ಅವ್ರಿಗೂ ಕೂಡ ಎಲ್ಲ ರೀತಿ ಇವತ್ತೊಂದು ಚೆಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನಡೆಸುವಾಗಿ ಅದು ಕಾರ್ಯರೂಪಕ್ಕೆ ಬರಬೇಕು, ಒಳ್ಳೆಯ ಒಂದು ಇದಾಗಲಿ ಅಂತ ನಾವಾದರೂ ಕೂಡ ಭಾವಿಸೋಕ್ಕೆ ಇಷ್ಟಪಡ್ತೀವಿ. ಅನುದಾನ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಶೇಕಡ 25% ಅನುದಾನವನ್ನು SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯದವರಿಗೆ ಅನುದಾನವನ್ನು ಮೀಸಲಿಡಬೇಕಾಯಿತು. ಇದು ಸರ್ಕಾರದ ಒಂದು ನಿಯಮ. ಅದರಂತೆ ನಾವು ಸುಮಾರು 23 ಫಲಾನುಭವಿಗಳಿಗೆ ವಿವಿಧ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಮಟ್ಟವನ್ನು ಸರ್ಕಾರದ ಆದೇಶದಂತೆ PUCಗೆ 1,000, ಡಿಗ್ರಿಗೆ 1,000 ಮತ್ತು MSCಗೆ 1,500 ಹಾಗೂ ಆರೋಗ್ಯಕ್ಕೆ ವೆಚ್ಚಕ್ಕಾಗಿ ಲಕ್ಷ್ಮೀದೇವಿ ಬಸವರಾಜ್ ಅವರಿಗೆ 3,000 ರೂಪಾಯಿಗಳನ್ನು, ಸುಮಾರು 23 ಫಲಾನುಭವಿಗಳಿಗೆ ಅಂದಾಜು 30,000 ರೂಪಾಯಿಗಳನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಈ ಒಂದು ಯೋಜನೆಯನ್ನು ಅನುಕೂಲ ಪಡ್ಕೊಳ್ಬೇಕು ಅಂತ ಈ ಒಂದು ಸಮಯದಲ್ಲಿ ನಾವು ಚರ್ಚಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಅವರಿಗೆ ಅನುದಾನವನ್ನು ಮೀಸಲಿಟ್ಟು ಅವರಿಗೆ ಕೊಡ್ತಾ ಇದ್ದೀವಿ. ನಾಗರಿಕರಿಗೆ, ಹಳ್ಳಿಗಳ ನಾಗರಿಕರಿಗೆ, ಫಲಾನುಭವಿಗಳಿಗೆ ಈ ದಿನ ಅಂಗವಿಕಲರಿಗೆ ಸೋಲಾರ್ ಲ್ಯಾಂಪ್ಗಳನ್ನು ವಿತರಣೆ ಮಾಡಿರ್ತಾರೆ ಮತ್ತು SC/ST ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗಲಿ ಅಂತ ಸಹಾಯ ಧನವನ್ನು 1,000 ಮತ್ತು MSc ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1,500 ಅನುದಾನವನ್ನು ಈ ದಿನ ಕೊಟ್ಟಿರ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಗೌಡಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ
ಮಾನ್ಯ ಗೌಡಪ್ಪನವರು ಮಂಜುಳಾ ಗೌಡಪ್ಪರವರು ಹಮ್ಮಿಕೊಂಡಿದ್ದಾರೆ ಮತ್ತು ಉಪಾಧ್ಯಕ್ಷರಾದಂತಹ ಮಂಜುಳಾರವರು ಮತ್ತು ಅವರ ಅಧ್ಯಕ್ಷತೆ ಮತ್ತು PDO ವೆಂಕಟೇಶ್ ಮೂರ್ತಿ ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಇಂಥ ಒಂದು ಕಾರ್ಯಕ್ರಮಗಳು ನಡೆದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು SC ST ಜನಾಂಗಗಳಿಗೆ ಮತ್ತು ಅಂಗವಿಕಲರಿಗೆ ಇದರಿಂದ ತುಂಬ ಅನುಕೂಲವಾಗುತ್ತದೆ. ಮುಂದಿನ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಸಹಾಯವನ್ನು ಮಾಡುವಂತಹ ಶಕ್ತಿಯನ್ನು ಸರ್ಕಾರ ಈ ಒಂದು ಗ್ರಾಮ ಪಂಚಾಯತಿಗೆ ನೀಡಲಿ ಮತ್ತು ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು PDO ಅವರಿಗೂ ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಗೌಡಿಗೆರೆ ಗ್ರಾಮದ ಗ್ರಾಮಸ್ಥರಿಗೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳಿಗೂ